ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಿನ್ ಹೀಗ್ ದಿನಾ ಲೇಟ್ ಆಗಿ ಬರ್ತಿದ್ರೆ ನನ್ಗೂ ತೊಂದ್ರೆ ಆಗತ್ತಲ್ವಾ ಪುಟ್ಟ? ಹ್ಞೂ ಅಕ್ಕ. ಹಾಗಂತ ನಾನ್ ನಿನ್ಗೆ ಮೇನ್ ಡೋರ್ ಕೀ ಕೊಡ್ಬೋದು, ಆದ್ರೆ ಹಾಗೇನಾದ್ರೂ ಕೊಟ್ರೆ ಸರಿ ಇರತ್ತಾ? ಈ ಮನೆ ದೊಡ್ಡ ಸೊಸೆ ಆಗಿ ಬೇರೆಯವ್ರ ಕೈಗೆ ಕೀ ಕೊಡೋದು ತಪ್ಪಲ್ವಾ? ಹ್ಞೂ ಅಕ್ಕ. ಅದಕ್ಕೆ ನಾನೊಂದ್ ಪರಿಹಾರ ಹುಡುಕಿದೀನಿ. ಏನಕ್ಕ? ನೀನ್ ಹೀಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋದಾದ್ರೆ ನಿನ್ಗೆ ಬೇರೆ ಮನೆ ಇದ್ರೆ ಚೆನ್ನಾಗಿರತ್ತೆ ಅಲ್ವಾ ಮೀರಾ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವ್ ಏನ್ ಹೇಳ್ತಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಾವೇನ್ ತಪ್ಪು ಮಾಡಿದೀವಿ ಅಂತ ಹೀಗೆ ಮಾತಾಡ್ತೀರಾ ಅಕ್ಕ? ಹೀಗೇನು ನಾವೀ ಮನೇಲಿ ಇರ್ಬಾರ್ದು ಅಲ್ವಾ? ಅದೇ ನಿಮ್ ಉದ್ದೇಶ. ಹಾಗಿದ್ಮೇಲೂ ನಾವಾಗೆ ಹೊರಗೆ ಹೋಗ್ತೀವಿ ಅಂದ್ರು ನೀವ್ ಯಾಕೆ ಬಿಡ್ತಿಲ್ಲ? ಅದ್ ಹಾಗಲ್ಲ ಪುಟ, ನೀನ್ ಹೀಗ್ ಸಡನ್ ಆಗಿ ಹೋಗ್ಬಿಟ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ಸಾಕೆ ತನಿಕೆ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೀನ್ ಹೀಗ್ ಹೋಗ್ಬಿಟ್ರೆ ಅವರಿಗೆ ಬೇಜಾರಾಗಲ್ವಾ? ಅವ್ರು ಬೇಜಾರ್ ಮಾಡ್ಕೊಂಡ್ರೆ ನನಗೂ ಬೇಜಾರಾಗತ್ತೆ. ಹಾಗಂತ ನಿನ್ನನ್ನ ಇಲ್ಲೇ ಕಟ್ ಹಾಕೋದಕ್ಕಾಗತ್ತಾ? ಎಲ್ರಿಗೂ ಅವ್ರವ್ರ ಮನೆ ಅಂತ ಇರುತ್ತಲ್ವಾ, ಅಲ್ಲಿದ್ರೇನೆ ನೆಮ್ಮದಿ ಅಲ್ವಾ? ಹ್ಞೂ ಅಕ್ಕ. ಆದ್ರೆ ನಾನು ಈ ಫ್ಯಾಮಿಲಿನ ಬೇರೆ ಫ್ಯಾಮಿಲಿ ಅಂತ ತಿಳ್ಕೊಂಡಿಲ್ಲ. ಚೇಚೆ, ನಾನೆಲ್ಲ ಹಾಗೆ ಹೇಳ್ದೆ? ನೀನು ನನ್ ಫ್ಯಾಮಿಲಿ ತರಾನೆ. ನಮ್ಗೆಲ್ಲ ನೀನಂದ್ರೆ ನಿಮ್ಮಮ್ಮ ಅಂದ್ರೆ ಇಷ್ಟನೇ. ಹಾಗಂತ ಅದ್ ಬಿಡು, ಈಗ ನೀನೇ ಯೋಚನೆ ಮಾಡು. ನಮ್ ಮನ್ಸಿನ ಮನೇಲಿ ಎಲ್ರು ನಮ್ಮವ್ರೆ, ಫ್ರೆಂಡ್ಸು, ಬಂಧು ಬಳಗ ಎಲ್ರು. ಹಾಗಂತ ನಾವ್ ಅವ್ರನ್ನ ಮನೆಗ್ ತಂದು ಇಟ್ಕೋತೀವ? ಇಲ್ಲ ತಾನೆ. ಪ್ರೀತಿ ಎಷ್ಟೇ ಇದ್ರು ಅವ್ರ ಮನೇಲಿ ಅವ್ರು ಇರ್ತಾರೆ, ನಮ್ ಮನೇಲಿ ನಾವಿರ್ತೀವಿ ಅಲ್ವಾ ಮೀರಾ? ನಾನು ಹೇಳೋದ್ರಲ್ಲೇನಾದ್ರೂ ತಪ್ಪಿದ್ಯಾ? ಅಕ್ಕ, ಏನ್ ಪುಟ್ಟ? ನಿಜವಾಗ್ಲೂ ನಿಮ್ಗೆ ನಾವೀ ಮನೇಲಿರೋದು ಇಷ್ಟ ಇಲ್ವಾ? ನಮ್ಮನ್ನ ಬೇರೆ ಮನೆಗೆ ಕಳಿಸ್ತೀರಾ? ಅಮ್ಮ, ಏನ್ ಹುಡುಕ್ತಿದ್ಯಾ? ಮೊನ್ನೆ ಅಹಲ್ಯ ಕೊಟ್ಟಿದ್ದ ದುಡ್ಡೆಲ್ಲಿಟ್ಟೆ? ಓ ಅದಾ, ಅದ್ ಇವಾಗ ಯಾಕೆ ನೆನ್ಪು ಬಂತು? ಒಂದ್ ಸ್ಕೀಮ್ ಇದೆ ಕಣೆ, ಒಡವೆ ತಗೊಳ್ಳೋಣ ಅಂತ. ಅದಕ್ಕೆ ಹಣ ಹೊಂದಿಸ್ಬೇಕಿತ್ತು. ಓ ಹೌದಾ, ಒಳ್ಳೇದ್ ಬಿಡು. ಆದ್ರೆ ಇವಾಗ ಯಾಕೆ ಬಡವೆ ಸ್ಕೀಮ್ ಅಲ್ಲ? ನಿನಗೂ ಒಂದ್ ಮದ್ವೆ ಅಂತ ಮಾಡ್ಬೇಕಲ್ಲ, ಅದಕ್ಕೆ ಇವೆಲ್ಲ ತಯಾರಿ. ಯಾವ ಡಿಸೈನ್ ಅಲ್ಲಿ ಒಡವೆ ಮಾಡಿಸ್ಬೇಕು ಅಂತ ಈಗಲೇ ಡಿಸೈಡ್ ಮಾಡ್ಬೇಕು. ಇಲ್ಲಾಂದ್ರೆ ಮದ್ವೆ ಹತ್ರ ಬಂದಾಗ ಗಡಿಬಿಡಿ ಆಗತ್ತೆ. ಆಮೇಲೆ ಆ ಗಡಿಬಿಡಿಲಿ ಯಾವ್ದೋ ಒಂದೊಂದ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಚೆನ್ನಾಗಿರೋ ತಗೊಳಕ್ ಆಗಲ್ಲ. ಅಯ್ಯೋ ಏನಮ್ಮ, ಕೂಸ್ ಹುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲ್ಸಿದ್ರಂತೆ, ಹಾಗಾಯ್ತು ನಿನ್ ಕತೆ. ಕೂಸು ಕುಲಾಯಿ ಏನೂ ಇಲ್ವೇ? ಅದೆಲ್ಲ ನಿನ್ ಮದ್ವೆ ಆದ್ಮೇಲೆ. ಹೋಗಮ್ಮ, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿ. ಅಮ್ಮು, ಇನ್ಮೇಲಾದ್ರೂ ಈ ಸಿನಿಮಾ ಗಿನ್ಮಾ ನೋಡೋದನ್ನ ಕಡಿಮೆ ಮಾಡಬಾರ್ದಾ? ಯಾವಾಗ ನೋಡಿದ್ರು ಈ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರೂ ಮಾಡ್ತಿರ್ತೀಯ. ಇಷ್ಟರಲ್ಲೇ ನೀನ್ ಮದ್ವೆಯಾಗಿ ಹೋಗೋಳು, ಒಂದ್ ಮನೆ ಗೃಹಿಣಿ ಆಗೋಳು. ಅಲ್ಲೆಲ್ಲ ಹೀಗಿದ್ರೆ ನಡೆಯಲ್ಲ ಕಣೆ. ನೋಡು, ಸುಮ್ಮನೆ ಹೀಗೆ ಟೈಮ್ ಪಾಸ್ ಮಾಡೋ ಬದಲು ಹೋಗ ಹಾಲ್ಯಂಗಾದ್ರೂ ಹೆಲ್ಪ್ ಮಾಡಬಾರ್ದಾ? ಪಾಪ ಅಡ್ಗೆ ಮನೇಲಿ ಒಬ್ಳೆ ಏಗ್ತಿರ್ತಾಳೆ, ಏನಾದ್ರೂ ಹೆಲ್ಪ್ ಬೇಕಿರತ್ತೆ, ಮಾಡೋಗು. ಬೆಳಗ್ಗೆ ತಾತನ್ ಪೂಜೆಗಾದ್ರೂ ಹೆಲ್ಪ್ ಮಾಡೋದನ್ನ ಕಲ್ತ್ಕೊಳೆ. ಹೋಗಮ್ಮ, ಸುಮ್ನೆ ತಲೆ ತಿನ್ಬೇಡ. ಅದೆಲ್ಲ ಮಾಡಕ್ ಮೀರಾ ಇದ್ದಾಳ್ತಾನೆ. ನಾನು ಇವಾಗ ಮೂವಿ ನೋಡ್ಬೇಕು, ನೀವ್ ಪ್ಲೀಸ್ ಸ್ವಲ್ಪ ಸುಮ್ನಿರು.
ಅದಲ್ವೇ, ನೀನು ಅಹಲ್ಯ ಥರ ಈ ಮನೇಲಿ ಸ್ವಲ್ಪ ಅನುಸರಿಸ್ಕೊಂಡು ಹೋದ್ರೆ ಚೆನ್ನಾಗಿರತ್ತೇನೋ ಅಂತ. ಏನೋ ಬೇಜಾರಾಗ್ತಿದ್ಯಾ ಪುಟ್ಟ? ಯಾಕೆ ಬೇಜಾರು ಮಾಡ್ಕೋತ್ಯಾ? ನಾನ್ ಹೇಳಿದ್ರಲ್ಲೇನಾದ್ರೂ ತಪ್ಪಿದ್ಯಾ? ಈ ಮನೆಗೆ ಸೊಸೆ ಆಗಿ ನಾನ್ ಬಂದಿದ್ದೀನಿ ಅಂದ್ಮೇಲೆ ಈ ಮನೆನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಅಲ್ವಾ? ಆಕ್ಚುಲಿ ನಾನು ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ಈ ಮುಂಚೆ ಈ ಮನೆ ಹೇಗಿತ್ತೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗ್ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿನೇ ಇಷ್ಟ. ಅದ್ ನಿನ್ಗೂ ಗೊತ್ತಲ್ವಾ? ಮನೆ ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಮನೆ ತುಂಬಾ ಬೇಡದಿರೋ ವಸ್ತುಗಳನ್ನ ತುಂಬಿಕೊಂಡಿದ್ರೆ ಏನ್ ಚೆನ್ನಾಗಿರತ್ತೆ ಅಲ್ವಾ? ಅದಕ್ಕೆ ಬೇಡದಿರೋ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಬೇಕಾಗಿರೋ ವಸ್ತುಗಳನ್ನ ಇಟ್ಕೊಂಡು ಮನೆನ ನೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀನು ಹೆಲ್ಪ್ ಮಾಡ್ತೀಯ ಅಲ್ವಾ? ಯಾಕಕ್ಕ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೋಡಿ, ನಿಮಗಿಷ್ಟ ಇಲ್ಲ ಅಂದ್ರೆ ನಾನು ಅಮ್ಮ ಈ ಮನೇಲಿ ಇರಲ್ಲ. ನನಗೆ ನೀವು ಏನಾದರೂ ಮಾಡ್ಕೊಳ್ಳಿ, ಆದ್ರೆ ಪ್ಲೀಸ್ ನಿಮ್ಮ ಮನೆಯವ್ರಿಗೆ ಯಾವ ತೊಂದರೆನೂ ಕೊಡಬೇಡಿ. ಹಾಲ್ನಂತ ಮನ್ಸಿರೋ ಜನ ಇವರು. ಇವ್ರಿಗೇನಾದ್ರೂ ತೊಂದರೆ ಆದ್ರೆ ನನ್ನ ಕೈಲಿ ಅದನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಒಂದೊಳ್ಳೆ ಐಡಿಯಾನು ತಲೆಗೆ ಹೊಳಿತಿಲ್ವಲ್ಲ? ಏನಾಗಿದೆ ನನ್ನ ತಲೆಗೆ? ಅಲ್ಲೇ ಅವ್ರು ಬೇರೆ ಎಷ್ಟೊಂದು ಆಟ ಆಡಿಸ್ತಾರೆ. ಐಡಿಯಾಸ್ ಕೊಡಿ ಅಂತ ಕೇಳಿ ಕೇಳಿ ಸಾಕಾಯ್ತು. ಹೋಗ್ಲಿ, ಇನ್ನೊಂದ್ಸಲ ಅವ್ರನ್ನೇ ಐಡಿಯಾಸ್ ಕೊಡಿ ಅಂತ ಕೇಳಿದ್ರೆ ಚೇಚೆ ಬೇಡಪ್ಪ, ಎಷ್ಟು ಅಂತ ಬಲವಂತ ಮಾಡೋದು? ಏನಾದ್ರೂ ಹೊಳ್ದಿದ್ರೆ ಅವರೇ ಬಂದು ಹೇಳ್ತಿದ್ರು. ಪದೇ ಪದೇ ಕೇಳಿ ಯಾಕಿಲ್ಲ ಅನ್ಸ್ಕೋಬೇಕು? ನೋವೇ, ನಾನೇ ಏನಾದ್ರೂ ಐಡಿಯಾಸ್ ಹುಡುಕ್ತೀನಿ. ಕಮಾನ್ ಸಾಕೇತ್, ಕಮಾನ್. ನಾನ್ ಮಲ್ಕೊಂಡ್ರೆ ಬೇಟೆ ಯಾರು ಆಡ್ತಾರೆ? ಬೇಟೆನಾ? ಯಾವ ಬೇಟೆ ರೀ? ಏನ್ ಬೇಟೆ ಆಡೋದಕ್ಕೆ ಹೋಗ್ತಾ ಇದ್ದೀರಾ ಇಷ್ಟೊತ್ತಲ್ಲಿ? ಅದ್ ಒಂಥರ ಬೇಟೆ ರೀ, ಬೇಕಿದ್ರೆ ಐಡಿಯಾ ಬೇಟೆ ಅನ್ಕೊಳ್ಳಿ. ಇದಕ್ಕಾಗಿ ಯಾರೋ ಬೆಳಿಗ್ಗೆ ಲಂಚ ಕೊಟ್ಟಿದ್ದಾರೆ, ಅದನ್ನ ತೀರಿಸ್ಬೇಕಲ್ವಾ? ಅದಕ್ಕೆ ಹೊರಟಿದ್ದೀನಿ. ಹಾಗಾದ್ರೆ ನಾಳೆ ನನ್ನ ಮೀಟಿಂಗ್ ಸಕ್ಸಸ್. ಎಸ್. ಪ್ರಣಮ್, ಯಾಕೋ ಕಂದ ಹೊರಳಾಡ್ತಿದ್ಯಾ? ಯಾಕೋ ನಿದ್ದೆ ಬರ್ತಿಲ್ಲ ಅಕ್ಕ. ನೀನ್ ಯಾವಾಗ ಬಂದೆ? ಎಷ್ಟೊತ್ತೆಲ್ಗೋಗಿದ್ದೆ? ನಾನಾ ಜಸ್ಟ್ ಬಂದೆ ಕಣೋ. ನೀರೇನಾದ್ರೂ ಕುಡಿತ್ಯಾ? ಬೇಡ ಅಕ್ಕ. ಊಟ ಚೆನ್ನಾಗಿ ಮಾಡ ಮಲಗ್ದೆ ತಾನೆ? ಮಾಡಿದ್ದೆ ಅಕ್ಕ.
ಮತ್ತ್ಯಾಕ್ ನಿದ್ದೆ ಬರ್ತಿಲ್ವೋ? ಮೈ ಹುಷಾರಿಲ್ವಾ? ಹಾಗೇನಿಲ್ಲ ಅಕ್ಕ, ಇವತ್ ಯಾಕೋ ಅಮ್ಮ ನೆನ್ಪಾದ್ಲು. ಅಮ್ಮನ್ ಮಡ್ಲಲ್ಲಿ ಮಲ್ಕೊಂಡ್ರೆ ಎಷ್ಟು ಬೇಗ ನಿದ್ದೆ ಬರುತ್ತೆ ಅಲ್ವಾ? ಇವತ್ ನೋಡು, ಹೊರ್ಲಾಡಿದ್ರು ನಿದ್ದೆ ಬರ್ತಿಲ್ಲ. ಮೇ ಬಿ ನೀನು ಇದ್ದಿದ್ರೆ ನನಗೀಗ ಆಗ್ತಿರ್ಲಿಲ್ಲ ಅಂತ. ಎಲ್ಲ ನೀನಿಲ್ಲ ಅಂತಾನೆ ಅನಿಸ್ತಾ ಇದೆ ಅನ್ಸುತ್ತೆ. ನೀನಿದ್ದಾಗ ಎಲ್ಲ ಎಷ್ಟು ಚೆನ್ನಾಗಿತ್ತು. ಎಲ್ರಿಗೂ ಕೈ ತೂತ್ ಕೊಡ್ತಾ ಇದ್ದೆ, ಲಾಲಿ ಹಾಡಿ ಮಲಗಿಸ್ತಾ ಇದ್ದೆ, ಚಂದ ಮಾಮನ ತೋರಿಸಿ ಕತೆ ಹೇಳ್ತಾ ಇದ್ದೆ. ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಅಕ್ಕ, ಹಾ ಏನು? ನಂಗೋಸ್ಕರ ಒಂದು ಹಾಡು ಹೇಳ್ತೀಯಾ?